ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಇನ್ನೇನು ಹೇಳಕ್ಕಾಗಲ್ಲ, ದೇವ್ರಿಗೆ ಕೊಟ್ಬಿಡ್ಬೇಕು. ಒಂದು ಮ್ಯಾಚ್ ಆಲ್ರೆಡಿ ಕೊಟ್ಟಿದೀವಿ, ಇನ್ನೊಂದು ಮ್ಯಾಚು. ಸೊ ಇವತ್ತು ಶನಿವಾರ, ಸೊ ನಮ್ಮ ಆಂಜನೇಯನಿಗೆ ಕೊಟ್ಬಿಡ್ಬೇಕು ಅಂತ ಅನ್ಸುತ್ತೆ. ಕೈಯಲ್ಲಿರೋವಂಥ ಮ್ಯಾಚ್ ನಂಗೆ ಕೈ ಬಿಟ್ರಲ್ಲ ಅಂತ ಬೇಜಾರು ಅಷ್ಟೇನೆ. ಸೊ ಆಲ್ರೆಡಿ DC ವಿನ್ ಆಗ್ತಾ ಇತ್ತು 14-15 ಆ ಓವರ್ ರೇಂಜಲ್ಲಿ ತಗೊಂಡ್ರೆ. ಬಟ್ ಯಾವಾಗ ಒಂದು 4 ಓವರ್ ಕಂಟ್ರೋಲ್ ಮಾಡ್ತಾರೆ ಹೆಸಲ್ವುಡ್ ಅಂಡ್ ಭುವನೇಶ್ವರ್ ಕುಮಾರ್, ಜೊತೆಗೆ ರಸಿಕ್ದಾರು ಒಂದು ಓವರ್ 10 ರನ್ ಕೊಡ್ತಾರೆ. ಒಂದು ಕಂಟ್ರೋಲ್ ತಗೊಂಡು ಬಂದಿದ್ರು, ಲಾಸ್ಟ್ ಓವರ್ ಗಂಟೆ ತಗೊಂಡು ಬಂದಿದ್ರು. ಲಾಸ್ಟ್ ಓವರ್ 15 ರನ್ನು ಅಂತಂದ್ರೆ ಅದು ಮೇನ್ ಬೌಲರ್ ಯಾರಾದ್ರೂ ಇದ್ರೆ, ಇನ್ಕ್ಲೂಡಿಂಗ್ ರಸಿಕ್ದಾರ್, ಹೆಸಲ್ವುಡ್, ಭುವನೇಶ್ವರ್ ಕುಮಾರ್, ಈ 3 ಜನ ಇದ್ರು, ಮೇ ಬಿ ಕಂಟ್ರೋಲ್ ಮಾಡ್ತಿದ್ರು. ಬಟ್ ಆ ಮ್ಯಾಚಲ್ಲಿ ಒಂದು ಬಾಲ್ ಹಾಕದೇ ಇರೋ ಅಂತ ಶೆಫರ್ಡ್ ಅವ್ರಿಗೆ ಹಾಕೋ ಅಂತ ಒಂದು ಅವಕಾಶ ಕೊಡ್ತಾರೆ. ಇನ್ನೂ ಒಂದು ಓವರ್ ಇತ್ತು, ಯಾರ್ದು ನಮ್ಮ ಸುಯೇಶ್ ಶರ್ಮಾ ಅವ್ರದ್ದು. ಸ್ಪಿನ್ನರ್ಗೆ ಕೊಟ್ಟರೆ ವಾಸ್ತಾರೆ ಅಂತ ಹೇಳ್ಬಿಟ್ಟು, ಹೊಡಿತಾರೆ ಅಂತ ಹೇಳ್ಬಿಟ್ಟು, ಸೊ ಶೆಫರ್ಡ್ ಅಣ್ಣ ಕೊಟ್ಟರು. ಶೆಫರ್ಡ್ ಅಣ್ಣ ಏನೋ ಒಂದು 2 ಬಾಲ್ ಚೆನ್ನಾಗಿ ಹಾಕಿದ್ರು. ಬಟ್ ಅದಾದ್ಮೇಲೆ 2 ಬಾಲ್ಗಳು ಸಿಕ್ಸರ್ಗಳು ಅಟ್ಬಿಟ್ಟ ನಮ್ಮ ಮಿಲ್ಲರ್ ಅಣ್ಣ. ಅದಾದ್ಮೇಲೆ ನೆಕ್ಸ್ಟ್ ಬಾಲು ಬೌಂಡ್ರಿ. ನಿಜವಾಗ್ಲೂ ಖರಾಬ್ ಆಗಿರೋವಂಥ ಬಾಲಿಂಗು. ನಾವಿಲ್ಲಿ ಶೆಫರ್ಡ್ ಮೇಲೂ ಕೂಡ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಸೊ ಅವ್ರನ್ನ ಏನಕ್ಕೆ ಇಟ್ಕೊಂಡಿದ್ದಾರೆ, ಅವ್ರ ರೋಲ್ ಏನು ಅನ್ನೋದನ್ನ ಡಿಫೈನ್ ಮಾಡಿ ಅವ್ರು ಹೇಳಿದ್ದಾರೆ ಅನ್ನೋದು ನಂಗೆ ಡೌಟ್ ಇವಾಗ. ಸೊ ಶೆಫರ್ಡ್ ಅಂತಂದರೆ ನಾವು ಏನು ಡಮಾಲ್ ಡಿಮಿಲ್ 6ಗಳು ಹೊಡಿತಾರೆ ಅದಕ್ಕೋಸ್ಕರ ಅಂತ ಅಷ್ಟೇ. ಬಾಲಿಂಗ್ ಅಂತ ಬಂದಾಗ ಅವ್ರ ಬಾಲಿಂಗ್ ಯಾವತ್ತೂ ಕೂಡ ಚೆನ್ನಾಗಿಲ್ಲ, ಖರಾಬಾಗೇ ಇದೆ. ಅವ್ರ ಬಾಲಿಂಗಲ್ಲಿ ಬೆಟರಾಗಿ ಮಾಡಿರುವಂಥದ್ದು ಅಂತಂದರೆ ಲಾಸ್ಟ್ ಇಯರ್ ಫೈನಲಲ್ಲಿ ಶ್ರೇಯಸ್ ಅಯ್ಯರ್ ವಿಕೆಟ್ ಎತ್ತಿರುವಂಥದ್ದು. ಬ್ಯಾಟಿಂಗ್ ಅಂತ ಬಂದಾಗ ಬೆಂಗಳೂರಲ್ಲಿ ಚೆನ್ನೈ ವಿರುದ್ಧ ಒಂದು 14 ಬಾಲಿಗೆ 50 ಹೊಡಿತಾರಲ್ಲ. ಸೊ ಆ ಒಂದು ಮ್ಯಾಚ್, ಆ 2 ಮ್ಯಾಚಲ್ಲೇ ಸೊ ಅವ್ರದ್ದೊಂದು ಒಳ್ಳೆ ಒಂದು ಔಟ್ಪುಟ್ ಕಾಂಟ್ರಿಬ್ಯೂಷನ್ ಅಂತ ಬಂದಿರುವಂಥದ್ದು. ಅದು ಬಿಟ್ಟರೆ ಸೊ ಆಡಿರೋ ಮ್ಯಾಚಲ್ಲಿ ಯಾವುದು ಕೂಡ ಒಂದು ನೆನಪು ಕೂಡ ಇಲ್ಲ. ಸೊ ಲಾಸ್ಟ್ ಮ್ಯಾಚಲ್ಲಿ ಒಂದು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆದಾಗ ನಮ್ಮದು RR ವಿರುದ್ಧ ಅಂತ ಅನಿಸುತ್ತೆ. ಸೊ ಅಲ್ಲೂ ಕೂಡ ಒಂದು ಅವಕಾಶ ಇತ್ತು, ಜಸ್ಟ್ ಒಂದು 22 ರನ್ ಮಾಡ್ತಾರೆ, ಅಗೇನ್ ಅಲ್ಲೂ ಕೂಡ ಔಟ್ ಆಗ್ತಾರೆ. ಸೊ ಇವತ್ತು ಕೂಡ ಅಷ್ಟೇ, ಇವತ್ತು 0ಗೆ ಔಟ್ ಆಗ್ತಾರೆ. ಸೊ ಅಂಥ ಒಂದು ಕಾಂಟ್ರಿಬ್ಯೂಷನ್ ಅವ್ರ ಕಡೆಯಿಂದ ಕಾಣಿಸ್ತಿಲ್ಲ. 1 or 2 ಮ್ಯಾಚು ಒಂದು ಸೀಸನಲ್ಲಿ ಅಂತಂದರೆ ಅವ್ರು ಬೇಕಾ ಅಂತ ಅನಿಸುತ್ತೆ ನನಗೆ. ಅವ್ರ ಬದಲು ಬೇರೆಯವ್ರನ್ನ ತೊಗೊಂಡು ಬನ್ನಿ, ಅಥವಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಇಟ್ಕೊಳ್ಳಿ. ಬೇಕು ಅಂದರೆ ಆಮೇಲೆ ತೊಗೊಬೋದು, ಬಟ್ ಅವ್ರನ್ನ ಪ್ಲೇಯಿಂಗ್ 11 ಅಂತೂ ಇಡ್ಲಕ್ಕೆ ಹೋಗ್ಬಿಡಿ ಅನ್ನೋದು ನನ್ನ ಅನಿಸಿಕೆ. ಬಟ್ ರಜತ್ ಪತಿದಾರ್ ಕೂಡ ಕೆಲವೊಂದು ಇವತ್ತು ಮಿಸ್ಟೇಕ್ಸ್ ಮಾಡಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ಶೆಫರ್ಡ್ ಅವ್ರಿಗೆ ಲಾಸ್ಟ್ ತರೋ ಬದಲು ಅಲ್ಲಿ ಮಿಡ್ಲ್ ಓವರ್ಸಲ್ಲಿ ಒಂದು ಓವರ್ಸ್ ಹಾಕಿದ್ದಿದ್ರೆ ಸೊ ಕೊನೆಗೆ ಒಬ್ಬ ಬೌಲರ್ ಉಳ್ಕೊಂಡಿರೋರು. ಸೊ ಸ್ಪಿನ್ನರ್ನ ಇಟ್ಕೊಳ್ಳೋ ಬದಲು ಸೊ ಜೋಸ್ ಹೆಸಲ್ವುಡ್ ಅಥವಾ ಭುವನೇಶ್ವರ್ ಕುಮಾರ್ ಅಥವಾ ರಸಿಕ್ದವರು, ಸೊ ಅವ್ರನ್ನ ಕೊನೆಯ ಒಂದು 4 ಓವರಲ್ಲಿ ಅವ್ರನ್ನ ಇಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಬಟ್ ಮಾಡಲಿಲ್ಲ. ಸೊ ಏನು ಮಾಡೋದು, ಇವತ್ತು ಒಟ್ಟಿನಲ್ಲಿ ಮ್ಯಾಚ್ ಅಂತೂ ಸೋತರು. ಸ್ಟಾರ್ಟಿಂಗಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ನಮ್ಮದು ಫಸ್ಟು ಇವತ್ತು ಟಾಸ್ ಗೆದ್ದಿರೋವಂಥದ್ದು ನಮ್ಮ ಅಕ್ಷರ್ ಪಟೇಲ್ ಅವರು. ಸೊ ಅದು ಬ್ಯಾಟಿಂಗ್ ಬಂದಿರೋವಂಥವ್ರು. ನಾವು ಫಸ್ಟ್ ಪವರ್ ಪ್ಲೇ ಅಂತೂ ತುಂಬ ಚೆನ್ನಾಗೇ ಮಾಡಿರೋವಂಥದ್ದು, 59 ರನ್ನ ತೊಗೊತಾರೆ. ಅದಾದ್ಮೇಲೆ ಒಂದು ಸ್ಟಾರ್ಟ್ ಅಂತೂ ಸಖತ್ತ ಸಿಕ್ಕಿದೆ. ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಅದ್ಭುತವಾಗಿರೋಂಥ ಸ್ಟಾರ್ಟ್ನ ತೊಗೊಂಬರ್ತಾರೆ. ಒಂದು 50+ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ 5.5 ಓವರ್ಸಲ್ಲಿನೇ. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ, ಬೇಗನೆ ಔಟ್ ಆಗ್ತಾರೆ ಇವತ್ತು 19 ರನ್ನು 13 ಬಾಲಲ್ಲಿ. ಆ್ಯಂಡ್ ಅದಾದಮೇಲೆ ಚೆನ್ನಾಗಿ ಆಡಿದಂಥದ್ದು ಅಂದರೆ ಸಾಲ್ಟೇನೆ 63 ರನ್ನ ಮಾಡ್ತಾರೆ 38 ಬಾಲಲ್ಲಿ, 4 ಬೌಂಡ್ರಿ 3 ಸಿಕ್ಸರ್, 165 ಒಂದು ಸ್ಟ್ರೈಕಲ್ಲಿ ಮಾಡಿರೋವಂಥದ್ದು. ಅದ್ಭುತವಾಗಿರೋಂಥ ಸ್ಟಾರ್ಟ್ ಕೊಡ್ತಾರೆ. ಬಟ್ ಕೆಳಗಡೆಗೆ ನನಗೆ ದೇವದತ್ ಪಡಿಕ್ಕಲ್ ಮೇಲೂ ಕೂಡ ಬೇಜಾರಿದೆ ಗುರು. ಸೊ ಈ ಮನುಷ್ಯ ಸೊ ಎಲ್ಲರೂ ಆಡಿದಾಗ ಮಾತ್ರ ಆಡೋವಂಥದ್ದು, ಯಾರು ಆಡದೇ ಇರೋ ಟೈಮಲ್ಲಿ ಒಂದೇನು ಇಂಪ್ಯಾಕ್ಟ್ ಫಿನಿಂಗ್ ಅಂತೂ ಬರೋದೇ ಇಲ್ಲ. ನನ್ನ ಪ್ರಕಾರ ಇವ್ರನ್ನ ಸ್ವಲ್ಪ ಕೂರಿಸ್ಬಿಟ್ಟು ಸೊ ವೆಂಕಟೇಶ್ ಅವರಿಗೆ ಚಾನ್ಸ್ ಕೊಡಲೇಬೇಕು. ನಾನು ಇವ್ರು ಚೆನ್ನಾಗಿ ಆಡ್ತಾಯಿಲ್ಲ ಅಂತಲ್ಲ, ಬಟ್ ನನ್ನ ಪ್ರಕಾರ T20 ಅಂತ ಬಂದಾಗ ಇವ್ರಿಗಿಂತ ಬೆಟರಾಗಿ ಆಡುವಂಥದ್ದು ವೆಂಕಟೇಶ್ ಅಯ್ಯರ್. ಸೊ ಅವ್ರನ್ನ ನನ್ನ ಪ್ರಕಾರ ತರಲೇಬೇಕು. ದೇವದತ್ ಪಡಿಕ್ಕಲ್ ನೀವು ಹೊರಗೆ ಇಡಲೇಬೇಕು. ದೇವದತ್ ಪಡಿಕ್ಕಲ್ ಏನು ಅಂತಂದರೆ 40-50 ಇಷ್ಟರಲ್ಲೇ ಇರ್ತಾರೆ. ಬಟ್ ಅವ್ರು ಸ್ಟ್ರೈಕ್ ರೇಟು ಅಂತ ಬಂದಾಗಲೂ ಕೂಡ ಅಷ್ಟೇ, ಕೆಲವು ಮ್ಯಾಚಲ್ಲಿ ಜಾಸ್ತಿ ಒಳ್ಳೆ ಸ್ಟ್ರೈಕ್ ರೇಟ್ ಇರುತ್ತೆ, ಇನ್ನು ಕೆಲವು ಮ್ಯಾಚಲ್ಲಂತೂ ತಿಣುಕಾಡ್ತಾರೆ ಹೊಡೆಯೋಕ್ಕೆ. ತುಂಬ ಈಸಿ ಬಾಲರ್ಸ್ಗಳಿದ್ರೆ ಮಾತ್ರ ಹೊಡೆಯುವಂಥದ್ದು. ನನ್ನ ಪ್ರಕಾರ ಇವ್ರಿಗಿಂತ ವೆಂಕಟೇಶ್ ಅಯ್ಯರ್ ಬೆಟರ್ ಆಗಿದ್ದಾರೆ. ಸೊ ಅವ್ರನ್ನ ಅಟ್ಲೀಸ್ಟ್ ಒಂದು 2-3 ಮ್ಯಾಚ್ ಚಾನ್ಸ್ ಕೊಡಿ. ಸೊ ಇವ್ರನ್ನ ನೀವು ಆಚೆ ಇಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ. ಅದಾದಮೇಲೆ ರಜತ್ ಪತಿದಾರ್. ಸೊ ರಜತ್ ಪತಿದಾರ್ ಇವತ್ತು ಒಳ್ಳೆ ಚೆನ್ನಾಗಿ ಆಡ್ತಾರೆ, ಒಂದು ಶಾಟು ಕೂಡ ತುಂಬ ಚೆನ್ನಾಗೇ ಹೊಡೆದ್ರು. ಬಟ್ ಅವ್ರ ಬಾಡಿಯಿಂದ ಸ್ವಲ್ಪ ಬಾಲ್ ದೂರನೇ ಇಟ್ಟರು, ಒಂದು ಒಳ್ಳೆ ಪ್ಲ್ಯಾನ್ ಮಾಡಿನೇ ಅವ್ರನ್ನ ಔಟ್ ಎತ್ತಿದ್ರು ಅಂತಲೇ ಹೇಳ್ಬೋದು. ಬಟ್ ಟೀಮ್ ಡೇವಿಡ್ ಸೊ ಚೆನ್ನಾಗಿ ಆಡ್ತಾ ಇದ್ರು. ಅಗೇನ್ ಇವರು ಕೂಡ ಸೇಮ್ ರಜತ್ ಪತಿದಾರ್ ಯಾವ ರೀತಿಯಲ್ಲಿ ಮುಖೇಶ್ ಕುಮಾರ್ ಅವರ ಬೌಲಿಂಗಲ್ಲಿ ರಾಹುಲ್ ಅವರಿಗೆ ಕ್ಯಾಚ್ ಕೊಟ್ಟರು. ಸೊ ಟೀಮ್ ಡೇವಿಡು ಕೂಡ ಅಷ್ಟೇ, ಅಲ್ಲಿ ಅಕ್ಷರ್ ಪಟೇಲು ಕೂಡ ದೂರ ಇಟ್ಟರು ಬಾಲ್. ಇಬ್ಬರು ಕೂಡ ಅವರು ಮೀನ್ಸ್ ಅವ್ರದ್ದು ಒಂದು ಕಾಲನ್ನು ಮೂವ್ ಮಾಡಲ್ಲ. ಸೊ ಬ್ಯಾಟಿಂಗ್ ಆಡೋ ಟೈಮಲ್ಲಿ ಟೀಮ್ ಡೇವಿಡ್ ರಜತ್ ಪತಿದಾರ್, ಸೊ ಅದಕ್ಕೆ ಅವರು ದೂರ ಇಟ್ಟು ಬಾಲ್ನ ಸೊ ಔಟ್ ಎತ್ತಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಜಿತೇಶ್ ಶರ್ಮಾ ಬಗ್ಗೆ ಏನು ಹೇಳೋಣ ನಾವು. ಲಾಸ್ಟ್ ಸೀಸನು ಅಷ್ಟೇ, ಈ ಸೀಸನು ಅಷ್ಟೇ. ಲಾಸ್ಟ್ ಸೀಸನ್ ಒಂದು 2 ಮ್ಯಾಚ್ ಆಡಿ ಗೆಲ್ಸಿರೋವಂಥದ್ದು, ಅದು ಒಂದು LSG ವಿರುದ್ಧ. ಅದು ಬಿಟ್ಟರೆ ಈ ಸೀಸನಲ್ಲಂತೂ 14 ಈ ಮ್ಯಾಚಲ್ಲಿ 14 ರನ್ ಮಾಡಿದ್ರೆ, ಅದು 20 ಬಾಲಲ್ಲಿ. ಟೆಸ್ಟ್ ಕ್ರಿಕೆಟ್ ಆಡೋರಪ್ಪ ಇವರು, ನಿಜವಾಗ್ಲೂ ಟೆಸ್ಟ್ ಕ್ರಿಕೆಟ್ ಆಡೋರೆ. ಜಿತೇಶ್ ಶರ್ಮಗೆ ಒಳಗಡೆ ಇಟ್ಕೊಳ್ಳೋದು ಅಂದರೆ ಕೀಪಿಂಗ್ ಒಂದು ಚೆನ್ನಾಗಿ ಮಾಡ್ತಾರೆ ಬಿಟ್ಟರೆ. ಬಟ್ ಅವರಿಗೆ ನನ್ನ ಪ್ರಕಾರ ಗೊತ್ತಲ್ಲ, ಅವ್ರ ಬ್ಯಾಟಿಂಗ್ ಪೊಸಿಷನ್ನೇ ಸರಿಯಿಲ್ಲ ಅಂತ ನನಗನ್ಸುತ್ತೆ. ಸೊ ಅವ್ರನ್ನ ನೀವು ಮೇಲೆ ಕಳಿಸಿ, ಟೀಮ್ ಡೇವಿಡ್ಗಿಂತ ಮುಂಚೆ ಕಳಿಸಿ. ಅವ್ರಿಗೆ ಸ್ಪಿನ್ನಿಗೆ ತುಂಬ ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ಮ್ಯಾಚ್ ನೋಡಿದ್ದೀರಾ ನೀವು LSG ವಿರುದ್ಧ, ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಅದಕ್ಕೋಸ್ಕರ ಜಿತೇಶ್ ಶರ್ಮಾದು ಕೀಪಿಂಗ್ ಬೇಕೇ ಬೇಕು, ಅವ್ರನ್ನ ಆಚೆ ಇಡೋಕ್ಕಾಗಲ್ಲ.
ಸೊ ಅದಕ್ಕೋಸ್ಕರ ಟೀಮ್ ಡೇವಿಡ್ಗಿಂತ ಅವ್ರನ್ನ ಮೇಲೆ ತೊಗೊಂಡು ಬನ್ನಿ ಅನ್ನೋದು ನನ್ನ ಅನಿಸಿಕೆ. ಸೊ ಅವ್ರನ್ನ ನೀವು ಎಂಡಲ್ಲಿ ತಂದು ಫಿನಿಷರ್ ಆಗಿ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಸ್ಪಿನ್ನಿಗೆ ಚೆನ್ನಾಗಿ ಆಡೋರನ್ನ ಕೆಳಗಡೆ ಇಟ್ಬಿಟ್ಟು ಸೊ ಸ್ಪಿನ್ನಿಗೆ ಚೆನ್ನಾಗಿ ಆಡದೇ ಇರೋವಂಥ ಟೀಮ್ ಡೇವಿಡ್ ಅವ್ರನ್ನ ನೀವು ಮೇಲೆ ಕಳಿಸ್ತೀರಾ ಅಂತಂದರೆ ಏನು ಹೇಳೋಣ. ಪತಿದಾರ್ ಅವರು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಅದಾದಮೇಲೆ ಶೆಫರ್ಡು. ಸೊ ಶೆಫರ್ಡ್ ನನ್ನ ಪ್ರಕಾರ ಅವರು ಪ್ಲೇಯಿಂಗ್ 11ನಲ್ಲಿ ಇರೋದು ಬೇಕಿಲ್ಲ ಅಂತ ನನಗನ್ಸುತ್ತೆ ಇವತ್ತಿನ ಮ್ಯಾಚ್ ನೋಡಿರೋ ಪ್ರಕಾರ. ಸೊ ಅವ್ರ ಬದಲಾಗಿ ನೀವು ಒಬ್ಬ ಬೆಟರ್ ಆಗಿರುವಂಥ ಒಂದು ಬಾಲರ್ನ ತೊಗೊಂಬನ್ನಿ, ಮೀನ್ಸ್ ಡಫಿ ಅವ್ರನ್ನ ತೊಗೊಂಬನ್ನಿ ಅಥವಾ ಸೊ ಬೆತಲ್ ಅವ್ರನ್ನ ತೊಗೊಂಡು ಬನ್ನಿ ಅಂತ ನನಗನ್ಸುತ್ತೆ. ಓಕೆ, ಸೊ ಅವ್ರನ್ನ ನೀವು ಬೇಗ ಇಂಪ್ಯಾಕ್ಟ್ ಪ್ಲೇಯರಾಗಿ ಇಟ್ಕೊಳ್ಳಿ. ಕೃಣಾಲ್ ಪಾಂಡ್ಯ ಇವ್ರಿಗಿಂತ ಪರವಾಗಿಲ್ಲ, ಜಿತೇಶ್ ಶರ್ಮಾಗಿಂತ ನನ್ನ ಪ್ರಕಾರ ಕೃಣಾಲ್ ಪಾಂಡ್ಯನ ಪರವಾಗಿಲ್ಲ, ಬಟ್ ರನ್ಔಟ್ ಮಾಡಿ ಹಾಕ್ತಾರೆ ಅವ್ರೇನೆ ಅಂತ ಹೇಳ್ಬೋದು. 12 ರನ್ ಮಾಡ್ತಾರೆ, ಒಟ್ಟಾರೆಯಾಗಿ 175 ರನ್ನ ಮಾಡ್ತಾರೆ 20 ಓವರಲ್ಲಿ. ನನ್ನ ಪ್ರಕಾರ 22-25 ರನ್ಸ್ ಶಾರ್ಟ್ ಆಗಿದೆ. ಅಗೇನ್ ಇವರೇ ಹೇಳಿದ್ದಾರೆ ಕ್ಯಾಪ್ಟನ್ ಆದಂಥ ನಮ್ಮ ರಜತ್ ಪತಿದಾರನ್ನೇ, ಒಂದು 15-20 ರನ್ ಶಾರ್ಟ್ ಆದ್ವಿ ಅಂತ. ಅಂದರೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. ಎಂತಂದರೆ ಆಲ್ಮೋಸ್ಟ್ ಇವಾಗ 59 ರನ್ ಮಾಡ್ತಾರೆ ಫಸ್ಟ್ ಪವರ್ ಪ್ಲೇನಲ್ಲಿ. ಮಿಡ್ಲ್ ಓವರ್ಸಲ್ಲೂ ಕೂಡ ಅಂಥ ರನ್ ಬರಲಿಲ್ಲ. ಆ್ಯಂಡ್ ಸೊ 13ನೇ ಓವರ್ ಗಂಟೆ 130 ಅಂದರೆ 10 ರನ್ಸ್ ಪರ್ ಓವರ್ ಇತ್ತು ನಮ್ಮ ರನ್ ರೇಟು. ಅದಾದ ನೆಕ್ಸ್ಟ್ ಏನು ಬರುತ್ತಲ್ಲ ಸೊ ಖರಾಬಾಗಿ ಆಡಿದ್ದಾರೆ. ಲಾಸ್ಟ್ 5 ಓವರ್ ಅಂತೂ 29 ರನ್ ಮಾಡಿದ್ದಾರೆ. ಅಂದರೆ ಬಾಲ್ ಟು ರನ್ನು ಕೂಡ ಮಾಡಿಲ್ಲ ಇವರು, ಆ ರೇಂಜಿಗೆ ಮಾಡಿದ್ದಾರೆ. ಅಂದರೆ ಯಾವ ರೇಂಜಿಗೆ ಒಂದು ಬ್ಯಾಟಿಂಗ್ ಫಿನಿಶ್ ಮಾಡಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು T20 ಅಂತಂದರೆ ಒಂದು ಸ್ಟಾರ್ಟು ಒಂದು ಎಂಡು, ಸೊ ಫಿನಿಶ್ ಚೆನ್ನಾಗಿ ಆಗಲೇಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು DC ಬಾಲಿಂಗ್ ಅಂತ ಬಂದಾಗ ಅಲ್ಲಿ ಅಕೀಬ್ ನಬೀದರ್ ಅವರು ಬಿಟ್ಟರೆ ಮಿಕ್ಕಿದವರು ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು ಚೇಸ್ನ ಬೆನ್ನತ್ತದಂತಹ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಆಗತ್ತ ಅಂತಲೇ ಹೇಳ್ಬೋದು. ಸೊ ಪವರ್ ಪ್ಲೇಲಿ ನಮ್ಮ ಭುವನೇಶ್ವರ್ ಕುಮಾರ್ ಅವರು 3 ವಿಕೆಟ್ನ ಎತ್ತಾರೆ. ಸೊ ಅಲ್ಲಿ ನಿಶಾಂಕ್ ಔಟ್ ಆಗ್ತಾರೆ, ಕರುಣ್ ನಾಯರ್ ಅವ್ರಿಗೆ ಇವತ್ತು ಚಾನ್ಸ್ ಕೊಡ್ತಾರೆ ಬೆಂಗಳೂರು ಸ್ಟೇಡಿಯಂ ಅಂತೇಳಿ, ಅವರು ಕೂಡ ಆಡೋದಿಲ್ಲ. ಆ್ಯಂಡ್ ಸಮೀರ್ ರಿಜ್ವಿ, ಸೊ ಅವ್ರು 3 ವಿಕೆಟ್ಗಳನ್ನು ಪವರ್ ಪ್ಲೇನೇ ಎತ್ಬಿಟ್ಟು ಸೊ ಇನ್ನೇನು RCBನ ವಿನ್ ಮಾಡಿಸ್ತಾರೆ ಅನ್ನೋ ರೇಂಜಿಗೆ ಬಂದಾಗ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಸ್ಟಬ್ಸು ಮತ್ತು KL ರಾಹುಲ್. ಇವತ್ತು KL ರಾಹುಲ್ ಅವರ ಬರ್ಡೇ ಬೇರೆ, ಆ್ಯಂಡ್ ಸೊ ಈ ಕಡೆಗೆ ಸ್ಟಬ್ಸು ಬೇರೆ, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಇಲ್ಲಿ. ಸೊ 4ನೇ ವಿಕೆಟ್ಗೆ 69 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಅದ್ಭುತವಾಗಿ ಆಡಿರುವಂಥದ್ದು KL ರಾಹುಲ್ ಅಂತಲೇ ಹೇಳ್ಬೋದು. 34 ಬಾಲಿಗೆ 57 ರನ್ನ ಮಾಡ್ತಾರೆ. ಸೊ RCB ಅಂದ ತಕ್ಷಣ ಅದು ಚಿನ್ನಸ್ವಾಮಿ ಅಂತ ಬಂದ ತಕ್ಷಣ ಸೊ KL ರಾಹುಲ್ ಅವ್ರ ಫಾರ್ಮ್ ಇಲ್ಲ ಅಂದ್ರೂ ಕೂಡ ಫಾರ್ಮ್ ಬಂದ್ಬಿಡುತ್ತೆ ಅವ್ರದ್ದು. ಚೆನ್ನಾಗಿ ಆಡಿದ್ರೆ ಇವತ್ತು. ಸೊ ಕೃಣಾಲ್ ಪಾಂಡ್ಯ ಬೌಲಿಂಗಲ್ಲಿ ಔಟ್ ಆಗ್ತಾರೆ, ವಿರಾಟ್ ಕೊಹ್ಲಿ ಕ್ಯಾಚ್ ಕೊಟ್ಟು, ಆ್ಯಂಡ್ ಅವ್ರು ಔಟ್ ಆಗಿದ್ದಾದ್ಮೇಲೆ ಬಂದ್ಬಿಡುತ್ತೆ ಮ್ಯಾಚ್ ಅನ್ಕೊಂಡಿವಿ. ಬಟ್ ಸ್ಟಬ್ಸ್ ಆ್ಯಂಡ್ ಸೊ ಅಕ್ಷರ್ ಪಟೇಲ್ ಅಗೇನ್ ಮತ್ತೊಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ, 47 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ ಸ್ಟಬ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಎಷ್ಟು ಚೆನ್ನಾಗಿ KL ರಾಹುಲ್ ಆಡಿದ್ದಾರೆ ಅಷ್ಟೇ ಚೆನ್ನಾಗಿ ಸ್ಟಬ್ಸು ಕೂಡ ಆಡಿದ್ದಾರೆ. ಆ್ಯಂಡ್ DC ಯಾವಾಗ ಕಷ್ಟದಲ್ಲಿ ನಿಂತ್ಕೊಳ್ಳುತ್ತೆ, ಸ್ಟಬ್ಸ್ ಮಾತ್ರ ಅವರು ಕೂಡ ನಾನು ಈ ಕಷ್ಟಕ್ಕೆ ನಾನು ಆಗ್ತೀನಿ ಅನ್ನೋ ರೀತಿಯಲ್ಲಿ ನಿಂತ್ಕೊಳ್ಳುವಂಥದ್ದು. 127 ಸ್ಟ್ರೈಕರ್ಟಲ್ಲಿ 60 ರನ್ನ ಮಾಡ್ತಾರೆ, 47 ಡೆಲಿವರೀಸಲ್ಲಿ. ಸೊ 1 or 2 ಸಿಂಗಲ್ಸು ಡಬಲ್ಸನ್ನೇ ತೊಗೊಂಡು ತುಂಬ ಚೆನ್ನಾಗಿ ತೊಗೊಂಡಿರುವಂಥದ್ದು ಇವತ್ತು ಅವರು. ಆ್ಯಂಡ್ ಅಕ್ಷರ್ ಪಟೇಲ್ 26 ರನ್ಸ್ ಆದಾಗ ಅಲ್ಲಿ ಸ್ವಲ್ಪ ಹರ್ಟ್ ಆಗ್ತಾರೆ, ಏನೋ ಸ್ವಲ್ಪ ನೋವು ಅಂತ ಹೋಗ್ತಾರೆ. ಅದು ನಿಜವಾಗ್ಲೂ ಆಯಿತು ಏನೋ ಗೊತ್ತಿಲ್ಲ. ಬಟ್ ಅವ್ರು ಹೋದಾದ್ಮೇಲೆ ಬಂದಿರುವಂಥದ್ದು ಡೇವಿಡ್ ಮಿಲ್ಲರ್. ಅಗೇನ್ ಡೇವಿಡ್ ಮಿಲ್ಲರು ಲಾಸ್ಟ್ ಒಂದು ಮ್ಯಾಚು ಫಿನಿಶ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಸೊ ಅದನ್ನು ರಿವೆಂಜ್ನ ಇಲ್ಲಿ ತೊಗೊಂಡ್ರು ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಓವರಲ್ಲಿ ಸೊ 2 ಸಿಕ್ಸು 1 ಬೌಂಡ್ರಿ ಬಾರಿಸಿ ಸೊ ಒಂದು ಒಳ್ಳೆ ಅದ್ಭುತವಾದಂಥ ಫಿನಿಶ್ನ ಸೊ ಇಲ್ಲಿ ತಮ್ಮ ತಂಡ DCಗೆ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ಕಡೆಗೆ ಏನು ಬಾಲಿಂಗ್ ಅಂತ ಬಂದಾಗ ಅದ್ಭುತವಾಗಿ ಮಾಡಿರುವಂಥದ್ದು ಅಂತಂದರೆ ಅದು ಭುವನೇಶ್ವರ್ ಕುಮಾರ್ ಆ್ಯಂಡ್ ಕೃಣಾಲ್ ಪಾಂಡ್ಯ ಅಂತೂ ಈ ಪ್ರತಿ ಮ್ಯಾಚಲ್ಲೂ ಕೂಡ ಅವರು ಪರ್ಫಾರ್ಮ್ ಮಾಡೇ ಮಾಡ್ತಾರೆ. ಓಕೆ, ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇನಲ್ಲಿ ಒಳ್ಳೆ ಸ್ಟಾರ್ಟ್ ಕೊಟ್ಟರು. ಬಟ್ ಇವತ್ತು ಜೋಸ್ ಹ್ಯಾಸಲ್ವುಡ್ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ, ಆ್ಯಂಡ್ ವಿಕೆಟ್ ಕೂಡ ಎತ್ತಲಿಲ್ಲ. ಆ್ಯಂಡ್ ಸೊ ರಸಿಕ್ ನಮ್ದರ್ ಅವರು ಕೂಡ ಅಷ್ಟೇ 4 ಓವರ್ 40 ರನ್ನು, 1 ವಿಕೆಟ್ ಎತ್ತಿಲ್ಲ. ಸೊ ಸುರೇಶ್ ಶರ್ಮಾ ಅಗೇನ್ ದುಬಾರಿ ಆಗಿದ್ದಾರೆ. ಆ್ಯಂಡ್ ಇನ್ನು ರೊಮಾರಿಯೋ ಶೆಫರ್ಡ್ ಬಗ್ಗೆ ಮಾತಾಡೋದೇ ವೇಸ್ಟ್ ಅಂತ ನನಗನ್ಸುತ್ತೆ. ಜೋಸ್ ಹ್ಯಾಸಲ್ವುಡ್ ಆಡಿರೋವಂಥ 2 ಮ್ಯಾಚ್ಗಳು ಕೂಡ ಈ ಒಂದು ಸೀಸನ್ ನಾವು ಸೋತಿದ್ದೀವಿ. ಬಟ್ ನೋಡೋಣ, ಡಫಿಗೆ ಚಾನ್ಸ್ ಕೊಡ್ತಾರಾ ಗೊತ್ತಿಲ್ಲ. ಸೊ ಚೇಂಜಸ್ ಅಂತೂ ತರಲೇಬೇಕು. ನಾನು ಹೇಳಿದ್ನಲ್ವಾ, ಪಡಿಕಲ್ ಅವ್ರನ್ನ ನೀವು ಆಚೆ ಇಡಲೇಬೇಕು. ಅವ್ರು ಅಲ್ಲ ಗುರು, T20ಗೆ ಅಲ್ವೇ ಅಲ್ಲ. ಆ್ಯಂಡ್ ಸೊ ಇನ್ನು ಶೆಫರ್ಡು, ಸೊ ಅವ್ರನ್ನೂ ಕೂಡ ನೀವು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇಟ್ಕೊಳ್ಳಿ. ಸೊ ಪ್ಲೇಯಿಂಗ್ 11ನಲ್ಲಿ ಬೇಡ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಈ ಒಂದು ಕೆಲವೊಂದು ಚೇಂಜಸ್ಗಳನ್ನ ತೊಗೊಂಡು ಬಂದರೆ ಬೆಟರ್ ಆಗ್ಬೋದು ಅಂತ ನನಗನ್ಸುತ್ತೆ. ಓಕೆ, ಸೊ ಇಷ್ಟೇ, ಇದು ಬಿಟ್ಟರೆ ಇನ್ನೇನು ಹೇಳಲಿಕ್ಕಿಲ್ಲ. ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.